ವರ್ಷ ನ್ಯೂಸ್ಗೆ ಸ್ವಾಗತ. ನಾನು ಶರಣಪ್ಪ. ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಗ್ರಾಮಗಳಾದ ತುಗ್ಲಡೋಣಿ, ಬಿಳೇಕಲ್ಲು, ಮಾಲ್ಗಿತ್ತಿ, ಜಾಗಿರಗುಡದೂರ, ಹನುಮನಾಳ ಹಾಗೂ ನಿಲೋಗಲದಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಬಸವರಾಜ್ ಕ್ಯಾವಟರ ಪರ ಮತಯಾಚನೆ ಮಾಡಿ ಮಾತನಾಡಿದ ಶಾಸಕರು ಹಾಗೂ ವಿರೋಧ ಪಕ್ಷದ ಸಚೇತಕರಾಗಿರುವಂತಹ ಶ್ರೀ ದೊಡ್ಡಂಗೌಡ ಪಾಟೀಲ್ ಮಾತನಾಡಿ, ಈಗಿನ ವಿದ್ಯಾವಂತರು ಹಾಗೂ ಯುವಕರಿಗೆ ಗುರುತಿಸಿ ಭಾರತೀಯ ಜನತಾ ಪಾರ್ಟಿಯು ಡಾಕ್ಟರ್ ಬಸವರಾಜ್ ಕ್ಯಾವಟರ್ಗೆ ಲೋಕಸಭೆಯ ಟಿಕೆಟ್ ಅನ್ನು ಗುರುತಿಸಿ ಕೊಟ್ಟಿದೆ ಹಾಗೂ ಇದು ತಾಲೂಕಿನ ಸ್ವಾಭಿಮಾನದ ಚುನಾವಣೆ ಆಗಿದೆ ಹಾಗೂ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಕಾರ್ಡ್ಗಳನ್ನು ನಂಬಬೇಡಿ ಎಂದು ಹೇಳಿದರು. ನಿಮ್ಮ ಮತವನ್ನು ಕಮಲದ ಗುರುತಿಗೆ ನಿಮ್ಮ ಮತವನ್ನು ಹಾಕಿರಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆ ಶರಣಪ್ಪ, ರಾಜ್ಯ ಕಾರ್ಯದರ್ಶಿ ಶರಣು ತಳ್ಳಿಕೇರಿ, ದೇವೇಂದ್ರಪ್ಪ ಬಳ್ಳೋಟಗಿ, ಈರಣ್ಣ ಗಜೇಂದ್ರಗಡ, ಒಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಕೆಎಸ್ ಹನುಮಂತಪ್ಪ, ಸಿದ್ದಪ್ಪ ರೊಟ್ಟಿ, ನಂದಪ್ಪ ತಳವಾರ, ಭೀಮನಗೌಡ ಪೊಲೀಸ್ ಪಾಟೀಲ್, ಮಸರಣ್ಣ ತಾಳದ್, ಕಂದಕೂರಪ್ಪ ವಾಲ್ಮೀಕಿ, ಪ್ರಕಾಶಗೌಡ ಬೆತವಟಗಿ, ದುರ್ಗಪ್ಪ ವಡಿಗೇರಿ ಇನ್ನಿತರ ಮುಖಂಡರು ಮತ್ತು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಡಾಕ್ಟರ್ ಬಸವರಾಜ್ ಅವರ ಪರವಾಗಿ ನಾವಿಲ್ಲಿ ಕೇಳೋದಕ್ಕೆ ಬಂದಿದ್ದೇವೆ. ಆಗಲೇ ಮೋದಿಜಿಯವ್ರ ಬಗ್ಗೆ ಎಲ್ಲರೂ ಮಾತನಾಡ್ತಕ್ಕಂಥ ಹಿರಿಯರು ಹೇಳಿದ ಕಡಿವಾಗಿ ಮಾತನಾಡ್ತಕ್ಕಂಥ ಮಾತುಗಳನ್ನು ಮಾತು ಹೇಳ್ತೇನೆ. ಡಾಕ್ಟರ್ ಬಸವರಾಜ್ ಬೇರೆ ಮಾನ್ಯ ಶರಪತಿ ಸೇರಿದವರು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಆಸಕ್ತಿ ಇರಲಿಲ್ಲ. ಯಾಕಂದ್ರೆ ಅವ್ರ ತಂದೆಯವರು ಕೂಡ ಮಾಜಿ ಶಾಸಕರ ಕೆಲಸ ಮಾಡಿರ್ತಕ್ಕಂಥ ಅವರ ಅಣ್ಣನು ಕೂಡ ರಾಜಕೀಯದಲ್ಲಿದ್ದ. ಆದರೆ ವಿದ್ಯಾವಂತರನ್ನ ಮತ್ತು ಕೆಲಸ ಮಾಡ್ತಕ್ಕಂಥ ಯುವಕರನ್ನ ಭಾರತೀಯ ಜನತಾ ಪಕ್ಷ ಗುರುತಿಸಿ ಇವತ್ತು ಟಿಕೆಟನ್ನು ನೀಡಿದೆ. ಅವ್ರ ತಂದೆಯವರಿಗಾಗಲೇ ಅನೇಕ ಶಾಸಕರಾಗಿ ಅನೇಕ ಕೆಲಸಗಳು ಮಾಡ್ತಕ್ಕಂಥ ನಮ್ಗೆ ಗೊತ್ತಿದೆ. ಆದರೆ ರಾಜಕೀಯವಾಗಿ ನಮ್ಮ ಮುಂದೆ ಅವರಿದ್ದಾರೆ. ರಾಜಕೀಯವಾಗಿ ಭಾಳಷ್ಟು ಸಫರ್ ಆಗಿರ್ತಕ್ಕಂಥವ್ರು. ಇವತ್ತು ಮತ್ತೊಮ್ಮೆ ಅವರಿಗೆ ಮಂತ್ರಿಗೆ ಅವಕಾಶ ಬಂದಿದೆ. ತಾವೆಲ್ಲರೂ ಕೂಡ ಕುಷ್ಟಗಿ ತಾಲೂಕಿನ ಮಹಾಜನ. ಇದು ನಮ್ಮ ತಾಲೂಕಿನ ಮರ್ಯಾದೆ ಪ್ರಶ್ನೆ, ನಮ್ಮ ತಾಲೂಕಿನ ಸ್ವಾಭಿಮಾನದ ಪ್ರಶ್ನೆ, ನಮ್ಮ ತಾಲೂಕಿನ ಒಂದು ಘನತೆಯ ಪ್ರಶ್ನೆ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ನಮ್ಮನ್ನು ವಿನಂತಿಯನ್ನು ಮಾಡಿ ಕೆಲಸ ಈ ಚುನಾವಣೆಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಚುನಾವಣೆ. 7ನೇ ತಾರೀಕು ನಡೀತಕ್ಕಂಥ ಒಂದು ಚುನಾವಣೆ ಕಮಲದ ರಚನೆಗೆ ತಾವೆಲ್ಲರ ಮತವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ಳಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಈ ರಾಜ್ಯ ಸರ್ಕಾರದ ಬಗ್ಗೆ ಈಗಾಗಲೇ ಹೇಳಿದ ಬಹುಶಃ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಎಲ್ಲರೂ ಹೇಳಿದಾಗ ಒಂದೇ ₹1 ಕೂಡ ಅನುದಾನವನ್ನು ಇಲ್ಲಿ ಪೂರ್ವ ಬಿಡುಗಡೆ ಮಾಡಿ ಕೇವಲ ಗ್ಯಾರಂಟಿಗಳು ಮಾತ್ರ ಅವರಿಗೆ ಇರ್ತಕ್ಕಂಥದ್ದು. ಗ್ಯಾರಂಟಿಗಳ ಮೇಲೆ ನಾವು ಎಲ್ಲವನ್ನು ಕೂಡ ಮಾಡ್ತೀವಿ ಅಂತ. ಹೌದು, ಗ್ಯಾರಂಟಿ ಕೊಡ್ರಿ, ಗ್ಯಾರಂಟಿಗೆ ನಾವೇನು ವಿರೋಧ ಇಲ್ಲ. ಆ ಗ್ಯಾರಂಟಿ ಜೊತೆಗೆ ನೀವು ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕಲ್ಲ. ಅನಿವಾರ್ಯ ಜನತೆ, ಕರ್ನಾಟಕದ ಮಹಾಜನತೆ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಆಸೆಯನ್ನು ಹೊತ್ತು ಭಾರತೀಯ ಜನತಾ ಪಕ್ಷ ತಿರಸ್ಕಾರ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ತಂದಿದ್ದಾರೆ. ಅದೇವು ಮಾಡ್ತಕ್ಕಂಥದ್ದು ಏನು, ಒಂದು ಕಡೆ ಗ್ಯಾರಂಟಿ ಕೊಡ್ತೀನಿ, ಇನ್ನೊಂದು ಕೈಲಿ ಇಸ್ಕೊಂತೀನಿ. ಪ್ರತಿಯೊಬ್ಬರು ತಾವು ಕೇಳಿರ್ಬೋದು, ಮಹಿಳೆಯರನ್ನ, ನಮ್ಮ ತಾಯಿಯಂದ್ರನ್ನ ಮತ್ತು ನಮ್ಮ ಪುರುಷರನ್ನ ಟಿವಿಯವ್ರು ಇಂಟ್ರ್ಯೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಒಂದೇ, ಏನು ಬಿಡ್ರಿ ಕಾಂಗ್ರೆಸ್ ಗ್ಯಾರಂಟಿ ಕೊಡೋ ಒಂದು ಕೈಲಿ ಕೊಡ್ತಾರೆ, ಒಂದು ಕೈಲಿ ಬಸ್ಕಂತಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಬ್ಬ ತಾಯಿ ಹೇಳ್ತಾಳೆ, ಈ ಒಂದು ತಾವು ನೋಡಿರ್ಬೋದು ಇವತ್ತು. ಯಾಕಂದ್ರೆ ಭಾಳಷ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಭಾಳಷ್ಟು ಇದೆ. ನಿಮ್ಗೆ ಗ್ಯಾರಂಟಿ ಕೊಟ್ಟಿದ್ದೆ ಕಾಂಗ್ರೆಸ್, ಫ್ರೀ ಮಾಡಿದ್ರೆ ಬಸ್ಸು, ಆ ಬಸ್ಸಿಗೆ ನೀವು ಒಂಟ್ರಿ, ಇದಕ್ಕೆ ನೀವು ಯಾವ ಪಕ್ಷಕ್ಕೆ ಸತಿ ಮತ ಹಾಕ್ತೀರಿ ಅಂತ ಕೇಳಿದ್ರೆ ಇಲ್ಲ, ನಾವು ಮೂರ್ಖರಾಗಿದ್ದೀವಿ, ಈಗಾಗಲೇ ಕಾಂಗ್ರೆಸ್ ವೋಟ್ ಹಾಕಿ